ಹಾಯ್ ಸ್ನೇಹಿತರೆ, ಕರ್ನಾಟಕ ಗೃಹ ಇಲಾಖೆಯಿಂದ 600 ಪೊಲೀಸ್ PSI ಮತ್ತು 1000 ಕಾನ್ಸ್ಟೇಬಲ್ ಹುದ್ದೆಗಳ ಭರ್ತಿ ಮಾಡಲು ಶೀಘ್ರವೇ ಅಧಿಸೂಚನೆ ಪ್ರಕಟಗೊಳ್ಳಲಿದೆ. ನೇಮಕ ನಿರ್ಬಂಧ ಸಡಿಲ ಕಾರಣದಿಂದ ಪರಿಶಿಷ್ಟ ಜಾತಿ ಒಳ ಮೀಸಲು ವಿಚಾರ ತೀರ್ಮಾನವಾಗುವವರೆಗೂ ಹೊಸ ನೇಮಕ ತಡೆಹಿಡಿಯುವ ತೀರ್ಮಾನದಿಂದ ಪೊಲೀಸ್ ಹಾಗೂ ಆರೋಗ್ಯ ಇಲಾಖೆ ನೇಮಕಗಳಿಗೆ ಸರ್ಕಾರ ವಿನಾಯಿತಿ ನೀಡುವ ನಿರೀಕ್ಷೆಯಿದೆ. ಪ್ರಮುಖವಾಗಿ PSI, ಕಾನ್ಸ್ಟೇಬಲ್ ಸೇರಿ ನಾನಾ ಹುದ್ದೆಗಳ ನೇಮಕಕ್ಕೆ ಅವಕಾಶ ಕಲ್ಪಿಸುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಕೋರಲು ಗೃಹ ಇಲಾಖೆ ಪ್ರಸ್ತಾವನೆ ಸಿದ್ಧಪಡಿಸಿದೆ. ಒಟ್ಟು 45 ಪೊಲೀಸ್ ಸಬ್-ಇನ್ಸ್ಪೆಕ್ಟರ್ ಗಳ ನೇಮಕಕ್ಕೆ ಹಗರಣದ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ನೇಮಕ ಪ್ರಕ್ರಿಯೆಗಳು ನೆಗೆದು ಬಿದ್ದಿದ್ದು, ಸಿಬ್ಬಂದಿಯ ತೀವ್ರ ಕೊರತೆ ಎದುರಾಗಿದೆ. ಠಾಣೆಗಳ ಸಮರ್ಪಕ ಕಾರ್ಯನಿರ್ವಹಣೆ ಉದ್ದೇಶದಿಂದ ನಿಯಮ 32 ರಡಿ ಮುಂಬಡ್ತಿ ನೀಡಿದ್ದರೂ ಕೊರತೆ ನಿವಾರಣೆಯಾಗಲಿಲ್ಲ. ಕೋರ್ಟ್ನಲ್ಲಿದ್ದ 45 PSI ನೇಮಕ ಪ್ರಕರಣ ಇತ್ಯರ್ಥವಾದ ಬಳಿಕ ಹೊಸದಾಗಿ 2 ಬ್ಯಾಚ್ಗಳಲ್ಲಿ 600 PSI, ಸುಮಾರು 1000 ಕಾನ್ಸ್ಟೇಬಲ್, ಕಾರಾಗೃಹ ಮತ್ತು ಅಗ್ನಿಶಾಮಕ ದಳದಲ್ಲಿ ನಾನಾ ನೇಮಕಗಳಿಗೆ ಗೃಹ ಇಲಾಖೆ ಅಣಿಯಾಗಿತ್ತು. ಆದರೆ ಒಳ ಮೀಸಲು ಕಾರಣಕ್ಕೆ ಎಲ್ಲ ಹೊಸ ನೇಮಕಗಳಿಗೆ ತಡೆಯೊಡ್ಡುವ ಸಚಿವ ಸಂಪುಟ ತೀರ್ಮಾನದಿಂದ ಈ ಪ್ರಕ್ರಿಯೆಗಳಿಗೆ ಬ್ರೇಕ್ ಬಿದ್ದಿತ್ತು. ಈ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಪಾಲನೆಗಾಗಿ ಪೊಲೀಸ್ ನೇಮಕಕ್ಕೆ ವಿನಾಯಿತಿ ನೀಡುವಂತೆ ಕೋರಲು ಗೃಹ ಇಲಾಖೆ ಪ್ರಸ್ತಾವನೆ ಸಿದ್ಧಪಡಿಸಿದೆ. ಈ ಸಂಬಂಧ ಗೃಹ ಸಚಿವ ಡಾ. ಜಿ. ಪರಮೇಶ್ವರ್ ಅವರನ್ನು ಸಿಎಂ ಸಿದ್ದರಾಮಯ್ಯ ಅವರಿಗೆ ಈಗಾಗಲೇ ಮನವಿ ಮಾಡಿದ್ದಾರೆ. ಗೃಹ, ಆರೋಗ್ಯ ಹಾಗೂ ಶಿಕ್ಷಣ ಇಲಾಖೆ ನೇಮಕಗಳಿಗೆ ಸೀಮಿತವಾಗಿ ವಿನಾಯಿತಿ ನೀಡುವ ಸಂಬಂಧ ತೀರ್ಮಾನ ಶೀಘ್ರ ಹೊರಬೀಳುವ ನಿರೀಕ್ಷೆಯಿದೆ ಎಂದು ಉನ್ನತ ಮೂಲಗಳು ತಿಳಿಸಿವೆ. ಪರಿಶಿಷ್ಟ ಜಾತಿ ಒಳ ಮೀಸಲು ನಿಗದಿ ತೀರ್ಮಾನ ಆಗುವವರೆಗೂ ಹೊಸ ನೇಮಕ ತಡೆಹಿಡಿಯುವ ತೀರ್ಮಾನದಿಂದ ಗೃಹ ಇಲಾಖೆಗೆ ವಿನಾಯಿತಿ ಅಗತ್ಯವಿದ್ದು, ಈ ಸಂಬಂಧ ಮುಖ್ಯಮಂತ್ರಿಗಳೊಂದಿಗೆ ಸಮಾಲೋಚನೆ ನಡೆಸಲಾಗುತ್ತಿದೆ ಎಂದು ಡಾ. ಜಿ. ಪರಮೇಶ್ವರ್ ಗೃಹ ಸಚಿವರು ಹೇಳಿದ್ದಾರೆ. ಸ್ನೇಹಿತರೆ, 600 PSI ಮತ್ತು 1000 ಕಾನ್ಸ್ಟೇಬಲ್ ಹುದ್ದೆಗಳು ಈಗಾಗಲೇ ಶೀಘ್ರದಲ್ಲೇ ಅಧಿಸೂಚನೆ ಪ್ರಕಟಗೊಳ್ಳುವ ಸಾಧ್ಯತೆ ಇದೆ. ಹಾಗೂ ನಿಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.